ಎಸ್, ಎಲ್ಲರೂ ಕೂಡ RCB ತಂಡಕ್ಕೆ ಶುಭವಾಗಲಿ ಅಂತ ಆಶಿಸ್ತಾ ಇದ್ದಾರೆ. ನಮ್ಮ ಬೆಂಗಳೂರು ತಂಡ ಗುಜರಾತ್ನಲ್ಲಿ ಗೆಲ್ಲುತ್ತೆ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ರಾಜ್ಯದ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಕೂಡ ಹೇಳಿರುವುದು ಫೈನಲಲ್ಲಿ RCB ಗೆದ್ದು ಮರ್ಯಾದೆ ಉಳಿಸ್ತಾರೆ ಅಂತ. ಇದೊಂದು ಕ್ರೀಡೆ ಖುಷಿಯನ್ನ ಕೊಡುತ್ತೆ ಗೆದ್ರೆ ಅನ್ನೋ ಮರ್ಯಾದೆ ಅನ್ನೋದಕ್ಕಿಂತ ಖುಷಿ ಆಗುತ್ತೆ ನಮಗೆ ಅನ್ನೋ. ಎಸ್, ನಾವೆಲ್ಲ ಕ್ರೀಡಾಭಿಮಾನಿಗಳು. ಸೊ ಕ್ರೀಡೆಯಲ್ಲಿ ಗೆದ್ರೆ ಏನಾಗುತ್ತೆ, ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ, ಪ್ರೌಡ್ ಫೀಲ್ ಮಾಡ್ತೀವಿ. ನನ್ನ ತಂಡ ಗೆತ್ತು, ನಮ್ಮ ತಂಡ ಗೆತ್ತು ಅನ್ನುವಂತಹ ಒಂದು ಆ ಖುಷಿಯ ಸಂದರ್ಭನೇ ಬೇರೆ ಆಗಿರುತ್ತೆ. ನಾಳೆ ನಡೆಯುತ್ತಾ ಇರುವಂತಹ RCB ಹಾಗೂ PBK ಮ್ಯಾಚ್ಗೆ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಿದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ, ಗೆಲ್ತೀವಿ ನಾವು ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಹೇಳ್ತಿದ್ದಾರೆ. ಆಗಲೇ ನಾವು ನೋಡಿದ್ವಿ, ಅಶೋಕ್ ಅವರು ಕೂಡ ಹೇಳ್ತಾ ಇದ್ರು, ನಮ್ಮ ತಂಡ ತುಂಬ ಚೆನ್ನಾಗಿದೆ, ನಾವು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಅಶೋಕ್ ಅವರು ಆಡ್ತಾ ಇದ್ರು. ಹಾಗೆ ಈಗ DK ಶಿವಕುಮಾರ್ ಅವರು ಕೂಡ ನಮ್ಮ ತಂಡ ಗೆದ್ದು ಬರುತ್ತೆ ಗುಜರಾತ್ನಲ್ಲಿ, ಸೊ ನಮ್ಮ ಮರ್ಯಾದೆ ಉಳಿಸುತ್ತೆ ಅನ್ನೋ ಮಾತು ಹೇಳಿದರು. ಎಸ್, RCB ತಂಡಕ್ಕೆ ಇಡೀ ಕರ್ನಾಟಕದ ಫ್ಯಾನ್ಗಳು ವಿಶ್ ಮಾಡ್ತಾ ಇದ್ದಾರೆ, ಗೆದ್ದು ಬನ್ನಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ.